ಸ್ನೇಹಿತರೆ, ನಾವೀಗ ನೋಡ್ತಿರ್ತಕ್ಕಂಥದ್ದು SATS MDM ಆ್ಯಪ್. ಅಂದರೆ ಮಧ್ಯಾಹ್ನ ಉಪಹಾರ ಯೋಜನೆಯಲ್ಲಿ ಮಧ್ಯಾಹ್ನ ಬಿಸಿಯೂಟ ಫಲಾನುಭವಿ ಮಕ್ಕಳ ಹಾಜರಾತಿಯನ್ನು, ದೈನಂದಿನ ಹಾಜರಾತಿಯನ್ನು ಇಂದೀಕರಣ ಮಾಡ್ತಕ್ಕಂತಹ SATS MDM ಆ್ಯಪ್ ಇದು. ಈ ಆ್ಯಪ್ನ ಒಂದು ಹೋಮ್ ಪೇಜ್ನಲ್ಲಿ ನಾವಿದ್ದೇವೆ. ಈ ಹೋಮ್ ಪೇಜ್ನಲ್ಲಿ ನಮಗೆ ಹೊಸ ಮೆನುಗಳು ಆ್ಯಡ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತದೆ. ಮತ್ತು ಇಲ್ಲಿ ಕಾಣ್ತಕ್ಕಂಥ ಹೊಸ ಮೆನುಗಳು ನಿಮಗೂ ಡಿಸ್ಪ್ಲೇ ಆಗಬೇಕಂದ್ರೆ ಕೆಲವೊಬ್ಬರಿಗೆ ನೀವು ಆಲ್ರೆಡಿ ಒಂದು ಆ್ಯಪನ್ನು ಓಪನ್ ಮಾಡಿದ ತಕ್ಷಣ ಅಪ್ಡೇಟ್ ನಾವು ಅಂತಕ್ಕಂಥ ಒಂದು ಪೇಜ್ ಬರ್ತದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು SATS MDM ಆ್ಯಪ್ನ ಲೇಟೆಸ್ಟ್ ವರ್ಷನು ಅಥವಾ ಅಪ್ಡೇಟ್ ಆಗಿರ್ತಕ್ಕಂಥ ಆ್ಯಪು ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ಮತ್ತು ಓಪನ್ ಮಾಡಿಕೊಂಡ್ರೆ ಈಗ ಒಂದು ಈ ಸ್ಕ್ರೀನಲ್ಲಿ ಕಾಣ್ತಿರ್ತಕ್ಕಂತಹ ಎಲ್ಲ ಒಂದು ಐಕಾನ್ಗಳು ಅಥವಾ ಹೊಸದಾಗಿ ಆ್ಯಡ್ ಆಗಿರ್ತಕ್ಕಂಥ ಮೆನುಗಳು ನಿಮಗೆ ಕಾಣಿಸುತ್ತೆ. ಒಂದು ವೇಳೆ ನೀವು ಇದು ಆ್ಯಪನ್ನು SATS MDM ನ್ಯೂ ಅಪ್ಡೇಟೆಡ್ ವರ್ಷನ್ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಪ್ಲೇಸ್ಟೋರಿಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ನಿಮಗೂ ಕೂಡ ಈ ಒಂದು ಹೋಮ್ ಪೇಜ್ನಲ್ಲಿ ಕಾಣ್ತಕ್ಕಂಥ ಐಕನ್ಗಳೆಲ್ಲ ಅಥವಾ ನ್ಯೂ ಅಪ್ಡೇಟೆಡ್ ಮೆನುಗಳೆಲ್ಲ ಕಾಣಿಸುತ್ತೆ. ಸೊ ನೋಡಿ, ಅಪ್ಡೇಟ್ ಆಗಿರ್ತಕ್ಕಂಥ ಮೆನುಗಳಲ್ಲಿ SNF ಎಂಟ್ರಿ ಅಂತಕ್ಕಂಥ ಒಂದು ಮೆನು ಇದೆ. ಸೊ SNF ಅಂದರೆ ಇದು ಸಪ್ಲಿಮೆಂಟ್ರಿ ನ್ಯೂಟ್ರಿಷಿಯಸ್ ಫುಡ್. ಅಂದರೆ ನಾವು ಈ ಮುಂಚೆ ಈ ಒಂದು ಮೊಟ್ಟೆ ಮತ್ತು ಬಾಳೆಹಣ್ಣು ವಿತರಿಸಿರ್ತಕ್ಕಂಥ ಮಾಹಿತಿಯನ್ನು ಸಮಗ್ರ ಶಿಕ್ಷಣ ಕರ್ನಾಟಕ PM ಪೋಷಣ್ MDM ಲಾಗಿನ್ನಲ್ಲಿ ಈ ಒಂದು ಮಕ್ಕಳಿಗೆ ಮೊಟ್ಟೆ ಬಾಳೆಹಣ್ಣು ವಿತರಿಸಿರ್ತಕ್ಕಂಥ ವಿವರವನ್ನು ಡೈಲಿ ನಾವು ಈ ಒಂದು ವೆಬ್ ಲಿಂಕ್ನಲ್ಲಿ ಅಪ್ಡೇಟ್ ಮಾಡ್ತಾಯಿದ್ವು, ಎಂಟ್ರಿ ಮಾಡಿ ಸಬ್ಮಿಟ್ ಕೊಡ್ತಾಯಿದ್ವು. ಬಟ್ ಈಗ SATS MDM ಆ್ಯಪ್ನಲ್ಲಿನೇ SNF ಎಂಟ್ರಿ ಅಂದರೆ ಮೊಟ್ಟೆ ಬಾಳೆಹಣ್ಣು ವಿದ್ಯಾರ್ಥಿಗಳಿಗೆ ಹಂಚಿರ್ತಕ್ಕಂಥ ವಿವರಗಳನ್ನು ಇಂದೀಕರಿಸ್ತಕ್ಕಂಥದ್ದು, ಸಬ್ಮಿಟ್ ಮಾಡ್ತಕ್ಕಂಥ ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ. ಇದೇ ಏನಪ್ಪ ಅಂದರೆ SNF ಎಂಟ್ರಿ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ತೇನೆ. ಕ್ಲಿಕ್ ಮಾಡಿದಾಗ ಸೊ ಟುಡೇಸ್ ಡೇಟ್ ಅಂತ ಇವತ್ತಿನ ಡೇಟ್ ತೋರಿಸ್ತಿರ್ತದೆ ಮತ್ತು ಕೆಳಗೂ ಕೂಡ ಡೇಟ್ ಇದೆ. ನಂತರ ಸೆಲೆಕ್ಟ್ ಸ್ಟ್ಯಾಂಡರ್ಡ್ನಲ್ಲಿ ಡೌನ್ ಇರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸೊ ಸ್ಟ್ಯಾಂಡರ್ಡ್ಗಳು ತೋರಿಸುತ್ತವೆ. ನಿಮ್ಮ ಶಾಲೆಯಲ್ಲಿ ಯಾವ್ಯಾವ ಸ್ಟ್ಯಾಂಡರ್ಡ್ ಇದೆ, ಸ್ಟ್ಯಾಂಡರ್ಡು ಮತ್ತು ಸೆಕ್ಷನ್ಗಳು ತೋರಿಸುತ್ತೆ. ಕೊನೆಗೆ ಇಲ್ಲಿ ಏನಿದೆ ಆಯಾ ಒಂದು ಸ್ಟ್ಯಾಂಡರ್ಡಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ ಸ್ಟ್ರೆಂಗ್ತ್ ನೋಡ್ಬೋದಾಗಿದೆ. ಸೊ ನಾನೀಗ ಒಂದು ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೊ ಈ ಥರ ಬರುತ್ತೆ ಇಲ್ಲಿ, ಪ್ಲೀಸ್ ಸಿಂಕ್ ಯುವರ್ ಫಿಲ್ಡ್ ಅಟೆಂಡೆನ್ಸ್ ಫಸ್ಟ್ ಆ್ಯಂಡ್ ದೆನ್ ಅಟೆಂಪ್ಟ್ SNF ಎಂಟ್ರಿ ಸಿಂಕ್ ಅಂತ. ಸೊ ನೋಡಿ, ನಾವೀಗ ಈ SNF ಎಂಟ್ರಿಯನ್ನು ಮಾಡಬೇಕಾದ್ರೆ ಅದಕ್ಕೂ ಮುಂಚೆ ನೀವು SATS MDಯಲ್ಲಿ ಪ್ರತಿ ದಿವಸ ಯಾವ ರೀತಿ ಅಟೆಂಡೆನ್ಸನ್ನು MDM ಬೆನಿಫಿಷರೀಸ್ ಅಟೆಂಡೆನ್ಸನ್ನು ಫಿಲ್ ಮಾಡ್ತಿರೋ ಅದನ್ನು ಫಿಲ್ ಮಾಡಿ ನಂತರ SNF ಎಂಟ್ರಿ ಮಾಡಿ ಅಂತ ಒಂದು ನೋಟ್ ಬಂತು. ಸೊ ಇಲ್ಲಿ ಒಂದು ಪ್ರೀವಿಯಸ್ ಪೇಜ್ಗೆ ಹೋಗಲು ಇಲ್ಲಿ ಏನೊಂದು ಎರೋ ಮಾರ್ಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಮತ್ತೆ ಒಂದು ಹೋಮ್ ಪೇಜ್ಗೆ ಬರ್ತೇವೆ. ಹೋಮ್ ಪೇಜ್ನಲ್ಲಿ MDM ಬೆನಿಫಿಷರೀಸ್ ಈ ಒಂದು ಮೆನು ಮೂಲಕ ನೋಡಿ ನಿತ್ಯ ನಾವು SATS MDM ಕ್ಲಾಸ್ ವೈಸ್ ಯಾವ ರೀತಿ ಕ್ಲಾಸನ್ನು ಸೆಲೆಕ್ಟ್ ಮಾಡಿಕೊಂಡು ಮತ್ತು ಸ್ಟ್ಯಾಂಡರ್ಡ್ನಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸ್ಗಳಿಗೆ ಪ್ರೆಸೆಂಟು ಮತ್ತು MDM ಆಮೇಲೆ ಮಿಲ್ಕು ಈ ಒಂದು MDM ಅಟೆಂಡೆನ್ಸನ್ನು ಹೇಗೆ ಕೊಡ್ತೀವೋ ಹಾಕ್ಕೊಟ್ಟು ನಂತರ ಸಬ್ಮಿಟ್ ಕೊಟ್ಟು ನಂತರ ಓಕೆ ಕೊಡ್ತೇವೆ. ಇದೇ ರೀತಿ ಸ್ಕೂಲ್ನ ಎಲ್ಲ ಸ್ಟ್ಯಾಂಡರ್ಡ್ಗಳಲ್ಲಿ ಇರ್ತಕ್ಕಂಥ ಈ ಒಂದು SATS MDM ಮತ್ತು ಮಿಲ್ಕ್ ಮತ್ತು ಪ್ರೆಸೆಂಟ್ ಈ ಮೂರು ಅಟೆಂಡೆನ್ಸನ್ನು ಕೊಡಬೇಕು. ಡೇಟಾ ಸಿಂಕ್ರೊನೈಸ್ಡ್ ಸಕ್ಸಸ್ಫುಲಿ ಅಂತ ಬಂದು ಓಕೆ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ಒಂದು ಬ್ಯಾಕ್ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನಂತರ ಈಗ ಏನು ಮಾಡೋಣ, SNF ಎಂಟ್ರಿಗೆ ಬರೋಣ. SNF ಎಂಟ್ರಿ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಡೇಟು ಮತ್ತು ಸೆಲೆಕ್ಟೆಡ್ ಸ್ಟ್ಯಾಂಡರ್ಡಲ್ಲಿ ಡೌನ್ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸ್ಟ್ಯಾಂಡರ್ಡ್ ಒಂದನ್ನು ಸೆಲೆಕ್ಟ್ ಮಾಡ್ತೇನೆ. ಸೆಲೆಕ್ಟ್ ಮಾಡಿರ್ತಕ್ಕಂಥ ಸ್ಟ್ಯಾಂಡರ್ಡ್ನಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ ಲಿಸ್ಟ್ ಬೆನಿಫಿಷರೀಸ್ ಲಿಸ್ಟ್ ಬಂತು. ಇಲ್ಲಿ ಪ್ರೆಸೆಂಟ್ ನಾವು ಈಗಾಗಲೇ ಈ ಒಂದು SATS MDM ಅನ್ನು ಅಟೆಂಡೆನ್ಸನ್ನು ಕೊಟ್ಟಿರೋದ್ರಿಂದ ಈ ವಿದ್ಯಾರ್ಥಿಗಳ ಹೆಸರಿನ ಕೆಳಗೆ ಫಸ್ಟಿಗೆ ಏನಿದೆ ಪ್ರೆಸೆಂಟ್ ಅಂತ ಬಂದಿದೆ ಮತ್ತು ಅದು ಫ್ರೀಸ್ ಆಗಿದೆ ಮತ್ತು ಅಲ್ಲಿ ಚೆಕ್ ಬಾಕ್ಸ್ ಅಲ್ಲಿ ರೈಟ್ ಮಾರ್ಕ್ ಕೂಡ ಬಂದಿರೋದನ್ನು ನಾವು ನೋಡ್ಬೋದಾಗಿರುತ್ತದೆ. ನಂತರ ಇಲ್ಲಿ SNF ಎಂಟ್ರಿ ಅಂದರೆ ಎಗ್ ಬನಾನಾ ಮತ್ತು ರೆಫ್ಯೂಸ್ಡ್ ಅಂತಕ್ಕಂಥ ಪ್ರತಿಯೊಂದು ವಿದ್ಯಾರ್ಥಿಯ ಕೆಳಗೆ ಈ ಒಂದು ಮೂರು ರೇಡಿಯೋ ಬಟನ್ಗಳಿವೆ, ಎಗ್ ಬನಾನಾ ರೆಫ್ಯೂಸ್ಡ್ ಅಂತ. ಸೊ ನಾವೇನು ಮಾಡಬೇಕು, ಇಲ್ಲಿ ಒಂದು ಏನು SNF ಇದೆಯೋ ಎಗ್ ಬನಾನಾ ರೆಫ್ಯೂಸ್ಡ್ ಅಲ್ಲಿ ಇಲ್ಲಿ ಈ ವಿದ್ಯಾರ್ಥಿ ಎಗ್ಗು ಅಥವಾ ಬನಾನಾ ಇವುಗಳಲ್ಲಿ ಯಾವುದು ವಿದ್ಯಾರ್ಥಿಗೆ ನೀಡಲಾಗಿದೆ ಅಥವಾ ವಿದ್ಯಾರ್ಥಿ ಸೇವಿಸಿದ್ದಾನೆ ಅದರ ಹಿಂದೆ ಇರೋ ರೇಡಿಯೋ ಬಟನ್ ಅನ್ನ ಸೆಲೆಕ್ಟ್ ಮಾಡಬೇಕು. ಒಂದು ವೇಳೆ ರೆಫ್ಯೂಸ್ ಮಾಡಿದ್ದರೆ ರೆಫ್ಯೂಸ್ ಹಿಂದೆ ಇರ್ತಕ್ಕಂಥ ರೇಡಿಯೋ ಬಟನ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಎಲ್ಲ ವಿದ್ಯಾರ್ಥಿಗಳಿಗೂ ಈ ರೀತಿ SNF ಸೇವಿಸಿರ್ತಕ್ಕಂಥ ಅಥವಾ ವಿತರಿಸಿರ್ತಕ್ಕಂತಹ ರೇಡಿಯೋ ಬಟನ್ ಅನ್ನ ಸೆಲೆಕ್ಟ್ ಮಾಡಬೇಕು. ಸೊ ರೇಡಿಯೋ ಬಟನ್ ಅನ್ನ ಸೆಲೆಕ್ಟ್ ಮಾಡಿದ ಮೇಲೆ
ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತಕ್ಕಂಥ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನೋಡಬಹುದು SNF ಅಟೆಂಡೆನ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತದೆ. ಇದೇ ರೀತಿ ಉಳಿದ ಕ್ಲಾಸ್ಗಳಿಗೆ SNF ಡಿಸ್ಟ್ರಿಬ್ಯೂಟ್ ಮಾಡಿರ್ತಕ್ಕಂತಹ ಡೀಟೇಲ್ಸನ್ನು ಫಿಲ್ ಮಾಡಿ ಸೇವ್ ಮಾಡಬೇಕು. ಸೊ ನೀವು SNF ಎಂಟ್ರಿ ಮಾಡಲು ಕ್ಲಾಸ್ ಒಂದನ್ನು ಸೆಲೆಕ್ಟ್ ಮಾಡಿದ ಮೇಲೆ ಸೊ ನೋಡಿ, ಪ್ಲೀಸ್ ಸಿಂಕ್ ಯುವರ್ ಫಿಲ್ಡ್ ಅಟೆಂಡೆನ್ಸ್ ಫಸ್ಟ್ ಆ್ಯಂಡ್ ದೆನ್ ಅಟೆಂಪ್ಟ್ SNF ಎಂಟ್ರಿ ಅಂತ ಬಂತು. ಅಂದರೆ MDM ಅಟೆಂಡೆನ್ಸನ್ನು ಫಿಲ್ ಮಾಡಬೇಕಾದ್ರೆ ಯಾವುದಾದ್ರೊಂದು ಕ್ಲಾಸಿನ ಅಟೆಂಡೆನ್ಸನ್ನು ನೀವು ಫಿಲ್ ಮಾಡಿ ಸಿಂಕ್ ಮಾಡಿರದಿದ್ರೆ ಏನಾಗಿರುತ್ತದೆ, ಈಗ SNF ಎಂಟ್ರಿಗೆ ಬಂದಾಗ ನೀವು MDM ಅಟೆಂಡೆನ್ಸನ್ನು ಫಿಲ್ ಮಾಡಿಲ್ಲ, ಸಿಂಕ್ ಮಾಡಿಲ್ಲ, ಮೊದಲು MDM ಅಟೆಂಡೆನ್ಸ್ ಹಾಕಿ ಸಿಂಕ್ ಮಾಡಿ ನಂತರ SNF ಎಂಟ್ರಿ ಮಾಡಿ ಅಂತಕ್ಕಂಥ ನೋಟ್ ಬರ್ತದೆ. ಸೊ ಮತ್ತೆ ನೀವೇನು ಮಾಡಿ, ಇಲ್ಲಿ ಸ್ಟೂಡೆಂಟ್ ಅಟೆಂಡೆನ್ಸ್ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ನಿಮ್ಮ ಒಂದು ಕ್ಲಾಸ್ ವೈಸು MDM ಅಟೆಂಡೆನ್ಸ್ ಕೊಟ್ಟಿರ್ತಕ್ಕಂಥ ಡ್ಯಾಶ್ಬೋರ್ಡ್ ಬರ್ತದೆ. ಮತ್ತು ನೀವು ಅಟೆಂಡೆನ್ಸ್ ಕೊಟ್ಟು ಸಿಂಕ್ ಮಾಡಿದರೆ ಆ ಕ್ಲಾಸ್ನ ಒಂದು SATS MDM ಅಟೆಂಡೆನ್ಸ್ ಏನಾಗುತ್ತೆ ನಿಮಗೆ ಗ್ರೀನ್ ಕಲರ್ನಲ್ಲಿ ನೋಡ್ಬೋದು. ಆದರೆ ನೀವು MDM ಅಟೆಂಡೆನ್ಸನ್ನು ಫಿಲ್ ಮಾಡದೆ ಹಾಗೆ ಬಿಟ್ಟಿದ್ರೆ ಆ ಒಂದು ಸ್ಟ್ಯಾಂಡರ್ಡ್ನ ಒಂದು ಅಟೆಂಡೆನ್ಸ್ ಐಕಾನು ನಮಗೆ ರೆಡ್ ಕಲರ್ನಲ್ಲಿ ಬರುತ್ತೆ. ಸೊ ಈಗ ಇಲ್ಲಿ ಕಾಣ್ತಕ್ಕಂಥ ಒಂದು ಸ್ಟ್ಯಾಂಡರ್ಡ್ನ ಅಟೆಂಡೆನ್ಸನ್ನು ಕೊಡಲು ಮತ್ತೆ ಇಲ್ಲಿ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ ಬೆನಿಫಿಷರೀಸ್ ಅಟೆಂಡೆನ್ಸ್ಗೆ ಬಂದು ಯಾವ ಸ್ಟ್ಯಾಂಡರ್ಡ್ ಅಟೆಂಡೆನ್ಸ್ ಫಿಲ್ ಮಾಡಿಲ್ಲವೋ ಆ ಒಂದು ಸ್ಟ್ಯಾಂಡರ್ಡನ್ನು ಫಿಲ್ ಮಾಡಲು ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡಿಕೊಂಡು ಮತ್ತು ಆ ಸ್ಟ್ಯಾಂಡರ್ಡ್ನ ಪ್ರೆಸೆಂಟ್ MDM ಮಿಲ್ಕ್ ಇವುಗಳಿಗೆ ಸ್ಟೂಡೆಂಟ್ SATS MDM ಅಟೆಂಡೆನ್ಸನ್ನು ಕೊಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೇನೆ, ಓಕೆ ಕೊಡ್ತೇನೆ. ಸೊ ಈ ಸ್ಟ್ಯಾಂಡರ್ಡ್ನ ಅಟೆಂಡೆನ್ಸ್ ಫಿಲ್ ಆಯಿತು. ಬ್ಯಾಕ್ ಬಂದು 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿದಾಗ ಸಿಂಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸಿಂಕ್ ನೀಡೆಡ್ ಚೆಕ್ ಬಾಕ್ಸ್ ಎನೇಬಲ್ ಅಪ್ಲೋಡ್ ಡೇಟಾ ಮೇಲೆ ಕ್ಲಿಕ್ ಮಾಡ್ತೇನೆ. ಮೇಲೆ ಡೇಟಾ ಸಿಂಕ್ರೊನೈಸ್ಡ್ ಸಕ್ಸಸ್ಫುಲಿ ಅಂತ ಬಂತು, ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೇನೆ. SNF ಎಂಟ್ರಿ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ಸೆಲೆಕ್ಟ್ ಸ್ಟ್ಯಾಂಡರ್ಡ್ನಲ್ಲಿ ಜಸ್ಟ್ ಸಿಂಕ್ ಮಾಡಿದ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ತೇನೆ. ಸೊ ಈಗ ಈ ಸ್ಟ್ಯಾಂಡರ್ಡ್ನ ಒಂದು SNF ಎಂಟ್ರಿಗೆ ಸ್ಟೂಡೆಂಟ್ ಲಿಸ್ಟ್ ಪೇಜ್ ತೆರೆದುಕೊಳ್ಳುತ್ತದೆ. ಈ ಸ್ಟೂಡೆಂಟ್ಸ್ಗೆ SNF ಡಿಸ್ಟ್ರಿಬ್ಯೂಟ್ ಮಾಡಿರ್ತಕ್ಕಂತಹ ಡೀಟೇಲ್ಸ್ ರೇಡಿಯೋ ಬಟನ್ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೇನೆ. SNF ಅಟೆಂಡೆನ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು. ಮತ್ತು MDM ಅಟೆಂಡೆನ್ಸ್ ಫಿಲ್ ಮಾಡಿದ ಮೇಲೆ ನಾವು ಸಿಂಕ್ ಮಾಡಬೇಕಾಗ್ತದೆ. ಆದರೆ SNF ಎಂಟ್ರಿ ಮಾಡಿದ ಮೇಲೆ ಸಿಂಕ್ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ನಂತರ SNF ಪರ್ಚೇಸ್ ಅಂತಕ್ಕಂಥ ಒಂದು ಮೆನು ಆ್ಯಡ್ ಆಗಿರ್ತದೆ, ಅದರ ಮೇಲೆ ಕ್ಲಿಕ್ ಮಾಡಿ ಪರ್ಚೇಸ್ ಡೀಟೇಲ್ಸನ್ನು ಆ್ಯಡ್ ಮಾಡಬೇಕಾದ್ರೆ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಪರ್ಚೇಸ್ ಡೇಟ್ ಕೇಳುತ್ತೆ, ಇಲ್ಲಿ ಪರ್ಚೇಸ್ ಡೇಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಯಾಲೆಂಡರ್ನಿಂದ ಪರ್ಚೇಸ್ ಮಾಡಿರ್ತಕ್ಕಂಥ ಬನಾನಾ ಕ್ವಾಂಟಿಟಿ ಕೊಡಿ ಮತ್ತು ಬನಾನಾ ಪ್ರೈಸ್ ಕೊಡಿ. ಆಮೇಲೆ ಟೋಟಲ್ ಪ್ರೈಸ್ ಅದಾಗೆ ತೆಗೆದುಕೊಳ್ಳುತ್ತದೆ. ನಂತರ ಎಗ್ ಕ್ವಾಂಟಿಟಿ ಎಷ್ಟು ಇದೆ, ಎಗ್ ಕ್ವಾಂಟಿಟಿ ನೀವು ಪರ್ಚೇಸ್ ಮಾಡಿರ್ತಕ್ಕಂಥದ್ದನ್ನು ಎಗ್ ಕ್ವಾಂಟಿಟಿ ಬಾಕ್ಸ್ನಲ್ಲಿ ಕೊಡಿ ಮತ್ತು ಎಗ್ ಪ್ರೈಸ್ ಕೊಟ್ಟ ನಂತರ ಟೋಟಲ್ ಅದಾಗೆ ತೆಗೆದುಕೊಳ್ಳುತ್ತದೆ. ಸೊ ನೋಡಬಹುದು ಟೋಟಲ್ ಸ್ಪೆಂಡ್ ಅಲ್ಲಿ ಎಗ್ ಮತ್ತು ಬನಾನಾ ಇವುಗಳ ಟೋಟಲ್ ಸ್ಪೆಂಡ್ ಆಟೋಮೆಟಿಕ್ ಆಗಿ ತಾನಾಗೆ ತೆಗೆದುಕೊಳ್ಳುತ್ತದೆ. ನಂತರ ಸರ್ ಕ್ಲಿಕ್ ಮಾಡಿ. ಸೊ ನೋಡಬಹುದು ಪರ್ಚೇಸ್ ಆರ್ಡರ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು. ಮತ್ತು ಇಲ್ಲಿ ನೀವು ಎಂಟ್ರಿ ಮಾಡಿರ್ತಕ್ಕಂತಹ ಈ ಒಂದು ಪರ್ಚೇಸ್ ಡೀಟೇಲ್ಸನ್ನು ನೋಡಬೇಕಾದ್ರೆ ಮತ್ತೆ ಇಲ್ಲಿ ಫ್ರಮ್ ಡೇಟ್ ಮೇಲೆ ಕ್ಲಿಕ್ ಮಾಡಿ. ನೀವು ಪರ್ಚೇಸ್ ಮಾಡಬೇಕಾದ್ರೆ ಯಾವ ಡೇಟನ್ನು ಸೆಟ್ ಮಾಡ್ಕೊಂಡಿದ್ರಿ ಅಥವಾ ಯಾವ ಡೇಟ್ಗೆ ಪರ್ಚೇಸ್ ಮಾಡಿದ್ರಿ ಅಂತಕ್ಕಂಥ ಡೀಟೇಲ್ಸ್ ಫಿಲ್ ಏನು ಮಾಡಿದ್ರಿ ಆ ಡೇಟನ್ನು ಇಲ್ಲಿ ಕೊಡಿ. ನಂತರ ಟು ಡೇಟನ್ನು ಕೊಡಿ, ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ ಇಲ್ಲಿ ನೀವು ಪರ್ಚೇಸ್ ಮಾಡಿರ್ತಕ್ಕಂಥ ಎಗ್ ಬನಾನಾ ಇವುಗಳ ಒಂದು ಡೀಟೇಲ್ಸು, ಅವುಗಳ ರೇಟು, ಕ್ವಾಂಟಿಟಿ ಮತ್ತು ಟೋಟಲ್ಲು, ಆಮೇಲೆ ಟೋಟಲ್ ಸ್ಪೆಂಟು, ಆಮೇಲೆ ಪರ್ಚೇಸ್ ಡೇಟ್ ಕೂಡ ಬಂದಿರುತ್ತದೆ. ಪಕ್ಕದಲ್ಲೊಂದು ಡಿಲೀಟ್ ಬಟನ್ ಇದೆ ರೆಡ್ ಕಲರ್ನಲ್ಲಿ, ಇಂಟು ಬಟನ್ನು. ನೀವು ಬೈ ಮಿಸ್ಟೇಕ್ ಆಗಿ ಏನಾದರೂ ಮಿಸ್ಟೇಕ್ ಇದ್ದರೆ ನೀವು ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದ್ರೆ SNF ಪರ್ಚೇಸ್ ಡೀಟೇಲ್ಸು ಡಿಲೀಟ್ ಆಗ್ತದೆ. ಮತ್ತು ಹೊಸದಾಗಿ ನೀವು ಪರ್ಚೇಸ್ ಡೀಟೇಲ್ಸನ್ನು ಕೂಡ ಆ್ಯಡ್ ಮಾಡ್ಬೋದಾಗಿರುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಶನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.